ಪ್ರಿಯ ವೀಕ್ಷಕರೇ, ಕೆಪಿಎಸ್ಸಿಯಿಂದ ಪರಿಷ್ಕೃತ ಕೀ ಉತ್ತರಗಳು ರಿವೈಸ್ಡ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ ಪತ್ರಿಕೆ 1 ವಿಷಯ ಸಂಕೇತ 650 ಮತ್ತು ಪತ್ರಿಕೆ 2 ವಿಷಯ ಸಂಕೇತ 651ರ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ. ಈ ಕೀ ಆನ್ಸರ್ಸ್ನ ನಾನು ಕ್ವಶನ್ ಪೇಪರ್ನ ಕೊನೆಯಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಾಮಾನ್ಯ ಜ್ಞಾನ ಪತ್ರಿಕೆ 2025 ವಿಷಯ ಸಂಕೇತ 650 ವರ್ಷನ್ ಕೋಡು ಡಿ. ಗೌರ್ಮೆಂಟ್ ಅವರೇ ಅಫಿಷಿಯಲ್ ಆಗಿ ಬಿಟ್ಟಿರೋ ಕೀ ಆನ್ಸರ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಕ್ವಶನು ಇಂಗ್ಲೀಷಲ್ಲೂ ಕೂಡ ಇದೆ, ಕೆಳಗಡೆ ಕನ್ನಡದಲ್ಲೂ ಇದೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಈ ಕೆಳಗೆ ಕೊಟ್ಟಿರುವ ಸಂಕೇತದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಭಾರತದ ಸಂವಿಧಾನದ ವಿಷಯಗಳು, ಮೂಲಭೂತ ಹಕ್ಕುಗಳು, ಅದನ್ನು ನಾವು ಅಮೆರಿಕದಿಂದ ತಗೊಂಡಿದ್ದೀವಿ. ಸಂಸದೀಯ ಸರ್ಕಾರ ವ್ಯವಸ್ಥೆ ಬ್ರಿಟನ್. ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಜರ್ಮನಿ. ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್. ಎರಡನೇ ಕ್ವಶನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಸದನವು ಗೊತ್ತುವಳಿ ಅನುಮೋದನೆಗೊಳಿಸಿದ್ದಲ್ಲಿ ಭಾರತದ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳನ್ನು ಮಾಡಬಹುದು? ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ 2/3 ಸದಸ್ಯರಿಗಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ. ಮೂರನೇ ಕ್ವಶನು ಈ ಕೆಳಗಿನ ಯಾವ ಸಮಿತಿಯನ್ನು 1964ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಿಸಿದಂತೆ ರಚಿಸಲಾಗಿದೆ? ಸರಿಯಾದ ಉತ್ತರ ಸಂತಾನಂ ಸಮಿತಿ. ನಾಲ್ಕನೇ ಕ್ವಶನು ಪಕ್ಷಾಂತರ ನಿಷೇಧ ಕಾಯ್ದೆ ಈ ತಿದ್ದುಪಡಿಗೆ ಸಂಬಂಧಿಸಿದೆ? 52ನೇ ತಿದ್ದುಪಡಿ. ಐದನೇ ಕ್ವಶನು ಮುನ್ನೆಚ್ಚರಿಕಾ ಬಂಧನದ ಕಾನೂನಿಗೆ ಸಂಬಂಧಿಸಿದಂತೆ ಬಂಧಿತ ವ್ಯಕ್ತಿಯನ್ನು ಸಲಹಾ ಮಂಡಳಿಯ ಅಭಿಪ್ರಾಯ ಪಡೆಯದೆ ಈ ಕೆಳಕಂಡ ಗರಿಷ್ಠ ಅವಧಿಯವರೆಗೆ ಬಂಧನದಲ್ಲಿ ಇಡಬಹುದು? ಸರಿಯಾದ ಉತ್ತರ 3 ತಿಂಗಳು. ಆರನೇ ಕ್ವಶನು ಈ ಕೆಳಕಂಡ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಧನ ವಿನಿಯೋಗ ಮಸೂದೆಗೆ ಸಂಬಂಧಿಸಿದೆ? 114. ಏಳನೇ ಕ್ವಶನು ಭಾರತದ ರಾಷ್ಟ್ರಪತಿಯವರ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಎ, ಬಿ, ಡಿ. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು, ಸಂವಿಧಾನಿಕ ಮುಖ್ಯಸ್ಥರು, ರಕ್ಷಣಾ ದಳದ ಮಹಾದಂಡನಾಯಕ. ಎಂಟನೇ ಕ್ವಶನು ಯಾವ ಘಟನೆಯ ತರುವಾಯ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ತಕ್ಷಣವೇ ನಿಲ್ಲಿಸಿದರು? ಚೌರಿ ಚೌರಾ ಘಟನೆ. 9ನೇ ಕ್ವಶನು ಯಾವ ವಿಜಯದ ನೆನಪಿಗಾಗಿ ಅಕ್ಬರ್ ಫತೇಪುರ ಸಿಕ್ರಿಯಲ್ಲಿ ಬುಲಾಂದ್ ದರ್ವಾಜಾವನ್ನು ನಿರ್ಮಿಸಿದನು? ಸರಿಯಾದ ಉತ್ತರ ಗುಜರಾತ್. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನನಿಂದ ಕಳುಹಿಸಲ್ಪಟ್ಟ ಸೇನಾನಿ ಯಾರು? ಅಫ್ಜಲ್ ಖಾನ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು? ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ಒಪ್ಪಂದ. ಯಾವ ವರ್ಷ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಹೆಸರಿಸಲಾಯಿತು? 1973. ಕುವೆಂಪು ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು? 1967. ಐಹೊಳೆಯನ್ನು ಭಾರತೀಯ ದೇಗುಲ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾರು ಕರೆದರು? ಪಾರ್ಸಿ ಬ್ರೌನ್. ಕರ್ನಾಟಕದ ಈ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ತುಂಗಾ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನ್ ಶೇಷಾದ್ರಿ ಅಯ್ಯರ್. ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಸುಲೈಮಾನ್. ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಕೊಲ್ಲಿಗಳು ಮತ್ತು ಕಡಲ ತೀರಗಳ ಹೆಸರು, ಅವುಗಳಿರುವ ಸ್ಥಳ. ಸರಿಯಾದ ಉತ್ತರ ಎಲ್ಲ ಜೋಡಿಗಳು ಸರಿಯಾಗಿವೆ. ಎಲ್.ಎಂ. ಸಿಂಘ್ವಿ ಸಮಿತಿಯ ಶಿಫಾರಸು ಯಾವುದರ ಬಗ್ಗೆ ಇದೆ? ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನೀಯ ಸ್ಥಾನಮಾನ ನೀಡುವುದು, ಗ್ರಾಮಗಳ ವಲಯದಲ್ಲಿ ನ್ಯಾಯಿಕ ಪಂಚಾಯಿತಿಯನ್ನು ಸ್ಥಾಪಿಸಬೇಕು. ಕೆಳಗಿನ ಯಾವ ಸಮಿತಿಯು ಗ್ರಾಮೀಣ ಸ್ಥಳೀಯ ಮಟ್ಟದಲ್ಲಿ 3 ಹಂತದ ಸರ್ಕಾರದ ರಚನೆಯನ್ನು ಶಿಫಾರಸು ಮಾಡಿದೆ? ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಅನುಚ್ಛೇದ 200ರ ಪ್ರಕಾರ ರಾಜ್ಯಪಾಲರು ರಾಜ್ಯ ಶಾಸಕಾಂಗದಿಂದ
ಅಂಗೀಕೃತವಾದ ಮಸೂದೆಯನ್ನು ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸುತ್ತಾರೆ. ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಮಸೂದೆಯು ಅಸಂವಿಧಾನಿಕವಾಗಿದ್ದರೆ, ಅದು ರಾಷ್ಟ್ರದ ಬಹುಸಂಖ್ಯಾತರ ಹಿತಾಸಕ್ತಿಯ ವಿರುದ್ಧವಿದ್ದರೆ, ಅದು ಪರೋಕ್ಷವಾಗಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ವಿರೋಧವಾಗಿದ್ದರೆ. ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಕ್ರಾಂತಿಕಾರಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ. ರಾಜ್ಯಪಾಲರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲಿನ ಯಾವುವು ತಪ್ಪು ಹೇಳಿಕೆಗಳಾಗಿವೆ? ಎ ಮತ್ತು ಸಿ. ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯದ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸುತ್ತಾರೆ. ರಾಷ್ಟ್ರಪತಿಗಳು ರಾಜ್ಯಪಾಲರ ಪರಿಹಾರ ಭತ್ಯೆಗಳು ಹಾಗೂ ಸವಲತ್ತುಗಳನ್ನು ನಿರ್ಧರಿಸುತ್ತಾರೆ. ಇವು ತಪ್ಪಾಗಿವೆ. ಕೆಳಗಿನ ಯಾವುದು ಜಿಲ್ಲಾಡಳಿತದ ಕಾರ್ಯವಲ್ಲ? ವಿದೇಶಾಂಗ ನೀತಿಯನ್ನು ನಿರ್ಧರಿಸುವುದು. ರಾಜ್ಯ ಸಚಿವಾಲಯದ ಶ್ರೇಣಿಯನ್ನು ಅತ್ಯುನ್ನತದಿಂದ ಕೆಳಗೆ ವ್ಯವಸ್ಥೆ ಮಾಡಿ, ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಮೂರನೇದು. ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ವಿಶ್ವಾಸಮತವನ್ನು ಕಳೆದುಕೊಂಡಾಗ ಏನಾಗುತ್ತದೆ? ಸರಿಯಾದ ಉತ್ತರ ಅವರು ರಾಜೀನಾಮೆ ನೀಡಬೇಕು. ವಿಧಾನಸಭೆಯ ವಿಸರ್ಜನೆ, ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡುವುದು. ಮೇಲಿನ ಎಲ್ಲವೂ. ಭಾರತದಲ್ಲಿ ಚಿಕ್ಕ ಭೂ ಹಿಡುವಳಿಗಳ ಒಟ್ಟಾರೆ ಶೇಕಡಾವಾರು ಡ್ಯಾಶ್ ಇದೆ. ಶೇಕಡ 33 ಇದೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ವರ್ಷ, ಉದ್ಯಮ. ಸರಿಯಾದ ಉತ್ತರ ಮೊದಲನೇದು. 1923 ಮೈಸೂರು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. 1918 ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಕಾರ್ಖಾನೆ. 1933 ಮೈಸೂರು ಸಕ್ಕರೆ ಕಂಪನಿ. 1937 ಮೈಸೂರು ಪೇಪರ್ ಮಿಲ್. ಭಾರತದ ಯಾವ ರಾಜ್ಯ ಸಿದ್ಧ ಉಡುಪುಗಳ ತಯಾರಿಕಾ ರಾಜಧಾನಿಯಾಗಿದೆ? ಕರ್ನಾಟಕ. ಕರ್ನಾಟಕದಲ್ಲಿ ಜಲ್ ಜೀವನ್ ಮಿಷನ್ ಉದ್ದೇಶ ಮನೆ ಮನೆಗೆ ಗಂಗೆ, ಸುರಕ್ಷಿತ ಮತ್ತು ಶುದ್ಧ ನೀರು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚಿಂಗ್? ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದಿರುವುದು ಯಾವುದು? ಮೂರನೇ ಕರ್ನಾಟಕ ಹಣಕಾಸು ಆಯೋಗ, ಸಿ ನಾರಾಯಣ ಸ್ವಾಮಿ. ಲ್ಯೂಕ್ಟೋಸ್ ಇವುಗಳಿಂದ ರೂಪುಗೊಂಡಿದೆ: ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್. ಮನುಷ್ಯನ ದೇಹದಲ್ಲಿರುವ ಉದ್ದನೆಯ ಮೂಳೆ ಯಾವುದು? ಫೀಮರ್. ಅತಿ ದೂರದ ವಲಸೆ ಹಕ್ಕಿ ಈ ಕೆಳಗಿನವುಗಳಲ್ಲಿ ಯಾವುದು? ಆರ್ಕಿಟಿಕ್ ಟರ್ನ್. ಪರಿತಗೊಂಡ ಅಂಡದ ಪಾರಿಭಾಷಿಕ ಟೆಕ್ನಿಕಲ್ ಪದ ಯುಗ್ಮಾಣು. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ಅಸ್ಥಿಮಾರ್ವಮ. ಓಸ್ಟಿಯೋಮರ್ಲೇಸಿಯಾ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಮತ್ತು ಸಮರ್ಥನೆಗೆ ಕಾರಣವು ಸರಿಯಾದ ವಿವರಣೆಯಾಗಿದೆ. ಇದನ್ನು ನಾನು ಓದಕ್ಕೆ ಹೋಗಲ್ಲ, ಏಕೆಂದರೆ ವಿಡಿಯೋ ತುಂಬ ಉದ್ದ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ. 38ನೇ ಕ್ವಶನು. ಕರ್ನಾಟಕದಲ್ಲಿ ಹರಿಯುವ ಕೆಳಗಿನ ನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ. ಕಾಳಿ, ಬೇಡ್ತಿ, ಶರಾವತಿ, ಉದ್ಯಾವರ, ನೇತ್ರಾವತಿ. ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಕೇವಲ 2 ಜೋಡಿಗಳು ಸರಿಯಾಗಿವೆ. ಕೇವಲ 3 ಜೋಡಿಗಳು ಸರಿಯಾಗಿವೆ. ಏನಾದರೂ ಡೌಟ್ ಇತ್ತು ಅಂದರೆ ನಾನು ಕೀ ಆನ್ಸರ್ಸ್ನ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕರ್ನಾಟಕ ಕೃಷಿ ಇಲಾಖೆಯು ರಾಜ್ಯದಲ್ಲಿ ಎಷ್ಟು ಪ್ರಮುಖ ಕೃಷಿ ವಾಯುಗುಣ ಪ್ರದೇಶಗಳನ್ನು ಗುರುತಿಸಿದೆ? ಸರಿಯಾದ ಉತ್ತರ 10. ಪಟ್ಟಿ 1ರೊಂದಿಗೆ ಪಟ್ಟಿ 2 ಸರಿಹೊಂದಿಸಿ. ಗಿರಿಧಾಮಗಳ ಹೆಸರು ಮತ್ತು ನೆಲೆಗೊಂಡಿರುವ ಜಿಲ್ಲೆ. ಸರಿಯಾದ ಉತ್ತರ ಮೊದಲನೇದು. 43ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು.
ಮುಖ್ಯಮಂತ್ರಿಗಳ ಅಧಿಕಾರ ಚಲಾವಣೆಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಿಕೊಡಬಹುದು ಮತ್ತು ಮಂತ್ರಿಮಂಡಲವನ್ನು ಪುನಃ ರಚನೆ ಮಾಡಬಹುದು. ಲೀಚ್ ಒಂದು ಡ್ಯಾಶ್ ಪ್ರಾಣಿ, ರಕ್ತಹಾರಿ. ಏಷ್ಯಾದ ಅತಿದೊಡ್ಡ ಜಾನುವಾರು ವಂಶಾಭಿವೃದ್ಧಿ ತರಬೇತಿ ಹಾಗೂ ಸಂಶೋಧನಾ ಸಂಸ್ಥೆ ಎಲ್ಲಿ ಇದೆ? ಹರಿಯಾಣ. ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. ಲೋಲಕದ ಗಡಿಯಾರದ ಆವರ್ತನ ಅವಧಿ ಎಷ್ಟು? 2 ಸೆಕೆಂಡ್. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ? ಸೂರ್ಯ. ಈ ಕೆಳಗಿನವುಗಳಲ್ಲಿ ಹಸಿರುಮನೆ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಕಂಡವರನ್ನು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಹುದ್ದೆಯಿಂದ ವಜಾಗೊಳಿಸುವಂತಿಲ್ಲ. ಸರಿಯಾದ ಉತ್ತರ ರಾಜ್ಯಪಾಲರು. ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಕಂಡವರು ಒಂದು ರಾಜ್ಯಕ್ಕೆ ವಿಧಾನ ಪರಿಷತ್ ಮೇಲ್ಮನೆ ಸೃಷ್ಟಿಸುವ ಹಾಗೂ ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಸರಿಯಾದ ಉತ್ತರ ಸಂಬಂಧಿತ ರಾಜ್ಯ ಶಾಸನ ಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತಿಗೆ. ಈ ಕೆಳಕಂಡ ಭಾರತೀಯ ಸಂವಿಧಾನ ತಿದ್ದುಪಡಿಯು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸಂವಿಧಾನಿಕ ಸಂಸ್ಥೆ ಎಂದು ಪರಿಗಣಿಸಿದೆ. 102ನೇ ತಿದ್ದುಪಡಿ ಕಾಯ್ದೆ 2018. ಈ ಕೆಳಗಿನವುಗಳಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು? ಮೇಲಿನ ಯಾವುದೂ ಅಲ್ಲ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿವೆ? ಸರಿಯಾದ ಉತ್ತರ 4ನೇದು. ಐವತ್ತಾರನೇ ಕ್ವಶನು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಎ, ಬಿ, 1 ಮತ್ತು 2. 57ನೇ ಕ್ವಶನು. ಡ್ಯಾಶ್ಗೆ ಸಂಬಂಧಿಸಿದಂತೆ ಡಯಾನಾ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. 58ನೇ ಕ್ವಶನು. ಬೋರ್ನಿ ಬೆಟ್ಟಗಳು ಕಾಡ್ಗಿಚ್ಚು ಸಂಭವಿಸುವಿಕೆಯು ಕಾರಣದಿಂದ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವ ರಾಜ್ಯದಲ್ಲಿದೆ? ಹರಿಯಾಣ. ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮದ ಪ್ರಕಾರ ಗುರುತ್ವಾಕರ್ಷಣೆಯ ಬಲವು 2 ದ್ರವ್ಯರಾಶಿಗಳ ಗುಣಾಕಾರಕ್ಕೆ ಅನುಪಾತದಲ್ಲಿರುತ್ತದೆ. ಆಯಿಲ್ ಸ್ಪ್ರೆಡ್ಸ್ ಓವರ್ ದ ಸರ್ಫೇಸ್ ಆಫ್ ವಾಟರ್ ಬಿಕಾಸ್. ತೈಲವು ನೀರಿನ ಮೇಲ್ಮೈಯನ್ನು ಹರಡುತ್ತದೆ ಏಕೆಂದರೆ ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡವನ್ನು ಹೊಂದಿದೆ. ಈ ಕೆಳಗಿನ ಯಾವ ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಕರ್ನಾಟಕ ರಾಜ್ಯವಿದೆ? 2 ಮತ್ತು 3ನೇ ವಲಯಗಳು. ಇಡೀ ಕರ್ನಾಟಕ ರಾಜ್ಯವು ಈ ಕೆಳಗಿನ ಯಾವ ಸ್ಥಳ ಸ್ವರೂಪವನ್ನು ಹೊಂದಿದೆ? ವೃದ್ಧಾಪ್ಯ ಹಂತದ ಸ್ಥಳ ಸ್ವರೂಪ. 64ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು. 65ನೇ ಕ್ವಶನು. ಯಾವ ರಾಜ್ಯವು ಇತ್ತೀಚೆಗೆ ಔಟ್ಲುಕ್ ಪ್ಲಾನೆಟ್ ಸಸ್ಟೈನ್ ಎಬಿಲಿಟಿ ಸಮಿಟ್ ಅಂಡ್ ಅವಾರ್ಡ್ಸ್ 2024 ಏರ್ಪಡಿಸಿತು? ಗೋವಾ. 2024-25 ಆಯವ್ಯಯದಲ್ಲಿ ಅಪರಂಜಿ ಚಿನ್ನ ಮತ್ತು ಆಭರಣ ಚಿನ್ನದ ಮೇಲಿನ ಆಮದು ಸುಂಕದಲ್ಲಿ ಕಡಿತದ ಶೇಕಡಾವಾರ ಎಷ್ಟು? 9%. 67ನೇ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. 68ನೇ ಕ್ವಶನು. ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಪಾತ್ರವು ಡ್ಯಾಶ್ ಆಗಿದೆ? ಮೇಲಿನ ಎಲ್ಲವೂ. 69ನೇ ಕ್ವಶನು. ಸರಿಯಾದ ಉತ್ತರ 3ನೇದು. 70ನೇ ಕ್ವಶನ್ಗೆ ಸರಿಯಾದ ಉತ್ತರ 4ನೇದು. 71ನೇ ಕ್ವಶನ್ಗೆ ಸರಿಯಾದ ಉತ್ತರ 3ನೇದು. 72ನೇ ಕ್ವಶನ್ಗೆ ಸರಿಯಾದ ಉತ್ತರ 4ನೇದು. 73ನೇ ಕ್ವಶನ್ಗೆ ಸರಿಯಾದ ಉತ್ತರ 3ನೇದು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ವಿಸ್ತರಿಸುವ ಅಧಿಕಾರ ಯಾರು ಹೊಂದಿರುತ್ತಾರೆ? ಭಾರತದ ಸಂಸತ್ತು.
ಈ ಕೆಳಕಂಡ ಯಾವ ನಾಯಕರ ಗೌರವಾರ್ಥವಾಗಿ ಜಾಗೃತಿ ಅರಿವು ಸಪ್ತಾಹವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್. 75ನೇ ಕ್ವಶನ್ಗೆ ಸರಿಯಾದ ಉತ್ತರ 3ನೇದು. 76ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು. 77ನೇ ಕ್ವಶನ್ಗೆ ಸರಿಯಾದ ಉತ್ತರ 4ನೇದು. 78ನೇ ಕ್ವಶನ್ಗೆ ಸರಿಯಾದ ಉತ್ತರ 4ನೇದು. ಗ್ರಾಮ ಪಂಚಾಯಿತಿಯ ಬಜೆಟ್ನ ಅನುಮೋದನಾ ಪ್ರಾಧಿಕಾರ ಯಾವುದೆಂದರೆ ಮೇಲಿನ ಯಾವುದೂ ಅಲ್ಲ. 79ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು. 80ನೇ ಕ್ವಶನ್ಗೆ ಸರಿಯಾದ ಉತ್ತರ 3ನೇದು. 81ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆಯ ಶೇಕಡಾವಾರು ಅಖಿಲ ಭಾರತದ ಸರಾಸರಿಗಿಂತ ಕೆಳಗಿದೆ. 82ನೇ ಕ್ವಶನ್ನು, ಸರ್ಕಾರದಲ್ಲಿ ಸಹಕಾರಿ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ? RCS, ಸಹಕಾರ ಸಂಘಗಳ ನೋಂದಣಾಧಿಕಾರಿಗಳು. 83ನೇ ಕ್ವಶನ್ನು, ಕರ್ನಾಟಕ ಸ್ಟಾರ್ಟ್ಅಪ್ ನವೋದ್ಯಮ ನೀತಿ 2015-20 ಅನ್ನು 2020ರ ವೇಳೆಗೆ ಡ್ಯಾಶ್ ಟೆಕ್ ಸ್ಟಾರ್ಟ್ಅಪ್ ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಗಿತ್ತು. 20,000. 85ನೇ ಕ್ವಶನ್ನು, ರಾಜ್ಯ ಸಹಕಾರ ವಲಯದ ಮತಕ್ಷೇತ್ರವಾರು ಚುನಾಯಿಸಬೇಕಾದ ನಿರ್ದೇಶಕರ ಸಂಖ್ಯೆ ಕೆಳಗಿನ ಯಾವ ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿರುತ್ತದೆ? A, B, C ಮತ್ತು D. 86ನೇ ಕ್ವಶನ್ನು, ಮೊದಲ ರಾಷ್ಟ್ರೀಯ ಕೃಷಿ ಆಯೋಗವನ್ನು ಯಾವಾಗ ರಚಿಸಲಾಯಿತು? 29ನೇ ಆಗಸ್ಟ್ 1970. ಕರ್ನಾಟಕ ಒಟ್ಟು ಅರಣ್ಯ ಪ್ರದೇಶವು ರಾಷ್ಟ್ರೀಯ ಸರಾಸರಿ ಮಟ್ಟಕ್ಕಿಂತ ಕಡಿಮೆಯಾಗಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆ MGIRED ಯಾವುದರ ಬಗ್ಗೆ ಜಾಗೃತಿ ಮೂಡಿಸುತ್ತದೆ? A, B, C ಮತ್ತು D. 89ನೇ ಕ್ವಶನ್ಗೆ ಸರಿಯಾದ ಉತ್ತರ 3ನೇದು. 90ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇದು. 91ನೇ ಕ್ವಶನ್ನು, ಅರಬ್ ಪ್ರವಾಸಿ ಸುಲೈಮಾನನ ಪ್ರಕಾರ ಜಗತ್ತಿನ 4 ಸಾಮ್ರಾಟರಲ್ಲಿ ರಾಷ್ಟ್ರಕೂಟರ ದೊರೆಯು ಒಬ್ಬನೆಂದು ಪರಿಗಣಿಸಲಾಗಿದೆ. ಅಮೋಘ ವರ್ಷ. ಭಾರತ ಸರ್ಕಾರ ಕಾಯ್ದೆ 1935ರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಸಾಧಿಸಿದ್ದು 5 ಪ್ರಾಂತ್ಯಗಳು. ಕಾಳಿದಾಸನ ಶಾಕುಂತಲವನ್ನು ಭಾಷಾಂತರಿಸಿದ ಕಂಪನಿ ಅಧಿಕಾರಿ ವಿಲಿಯಂ ಜೋನ್ಸ್. ಶಿವಾಜಿಯ ಗುರು ಎಂದು ಕೆಳಗಿನವರು ಯಾರನ್ನು ಪರಿಗಣಿಸಲಾಗಿದೆ? ರಾಮದಾಸ್. ಮೈಸೂರಿನ ರಾಜ ಒಡೆಯವರನ್ನು ನಾಮಕಾವಸ್ಥೆಯನ್ನಾಗಿಸಿ ಅವರ ಗರಿಮೆಯನ್ನು ತಗ್ಗಿಸಿ ನೈಜ ಅಧಿಕಾರವನ್ನು ಕಸಿದುಕೊಂಡಿದ್ದ ಮೈಸೂರು ರಾಜ್ಯದ ಭ್ರಷ್ಟ ದಳವಾಯಿ ಪ್ರಧಾನಮಂತ್ರಿ ಯಾರು? ನಂಜರಾಜ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಹೊಸ ಅಖಿಲ ಭಾರತ ಸೇವೆಯ ರಚನೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಅಧಿಕಾರವನ್ನು ಈ ಕೆಳಕಂಡವರು ಯಾರು ಹೊಂದಿರುತ್ತಾರೆ? ರಾಜ್ಯಸಭೆ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಭಾರತದ ಅಟಾರ್ನಿ ಜನರಲ್ ರವರು. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಪಾಲರನ್ನು ಈ ಕೆಳಕಂಡಂತೆ ನೇಮಕಾತಿ ಮಾಡಲಾಗುತ್ತದೆ. 1 ಅಥವಾ ಹೆಚ್ಚಿನ ರಾಜ್ಯಗಳಿಗೆ. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳನ್ನು ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಲ್ಲ. ಪರಿಸರ ರಕ್ಷಣೆ ಹಾಗೂ ಸುಧಾರಣೆ. ಭಾರತದಲ್ಲಿ ಪ್ರತ್ಯೇಕ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಸರಿಯಾದ ಉತ್ತರ 2004. ನಿಮ್ಮ ಎಕ್ಸಾಮ್ಗೆ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್. ಎಷ್ಟು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಮಾಡಿದ್ರಿ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.